ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈಗ 10,000 ರೂಪಾಯಿವರೆಗೂ ಹಣ ಜಮೆ ಆಗೋದಕ್ಕೆ ಶುರುವಾಗುತ್ತೆ ವೀಕ್ಷಕರೇ. ಆದ್ರೆ ಇಂಥ ಫಲಾನುಭವಿಗಳಿಗೆ 52,000 ಫಲಾನುಭವಿಗಳಿಗೆ ಹಣ ಕೂಡ ಇನ್ಮುಂದೆ ಬರೋದಿಲ್ಲ. ಅವರ ಖಾತೆಗೆ ಹಣ ಬರೋದು ಕೂಡ ಬಂದ್ ಆಗುತ್ತೆ. ಯಾರೆಲ್ಲ ಅಕೌಂಟ್ಗೆ ಹಣ ಬರಲ್ಲ ಮತ್ತು ಯಾರಿಗೆ ಹಣ ಬರುತ್ತೆ, ಇಲ್ಲಿವರೆಗೂ ಎಷ್ಟು ಹಣ ಬರಲಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೇವೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದಲ್ಲ ಎರಡು ದೊಡ್ಡ ಸಿಹಿ ಸುದ್ದಿ, ಎರಡು ಗುಡ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇದೆ. ಹೌದು ವೀಕ್ಷಕರೇ, ಕರ್ನಾಟಕ ಸರ್ಕಾರದಿಂದ ಬಂಪರ್ ಘೋಷಣೆ ಅಂತಾನೆ ಹೇಳ್ಬಹುದು. ಎಲ್ಲಾ ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, BPL or APL, ಬೇಗನೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಮತ್ತೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಪ್ಲಾನಿಂಗ್ ಮಾಡಿದ್ದಾರೆ. ಹೌದು, 29ನೇ ತಾರೀಕಿಗೆ ಮುಷ್ಕರ ಕೂಡ ನಡೆಸಲಾಗ್ತಾ ಇತ್ತು. ಆದ್ರೆ ಕಾರಣಾಂತರದಿಂದ ಮುಂದೂಡಿಕೆ ಮಾಡಲಾಗಿತ್ತು ವೀಕ್ಷಕರೇ. ಆದ್ರೆ ಈಗ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಬಸ್ ನಲ್ಲಿ ಓಡಾಡೋರು ವಿಡಿಯೋ ಪೂರ್ತಿಯಾಗಿ ನೋಡಿ, ಯಾವಾಗಲಿಂದ ಮುಷ್ಕರ ಪ್ರಾರಂಭವಾಗುತ್ತೆ. ಇನ್ನು ಬೆಳ್ಳಿ ದರ ಮತ್ತೆ ಕುಸಿತವಾಗ್ತಾ ಇದೆ. ಅದೇ ತರ ಬಂಗಾರ ದರವೂ ಕೂಡ ಮತ್ತೆ ಕುಸಿತ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. ಏರಿಕೆ ಆಗ್ತಾ ಇದ್ದ ಬಂಗಾರ ಮತ್ತು ಬೆಳ್ಳಿ ದರ ದಿಢೀರನೆ ಮತ್ತೆ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆ. ಈಗ ಬಂಗಾರ ಖರೀದಿ ಮಾಡಬೇಕಾ ಬೇಡವಾ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ಅನಿಸಿಕೆ ಕೂಡ ನಾವು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಇನ್ನೊಂದು ಕಡೆಗೆ ವೀಕ್ಷಕರೇ, ಬ್ಯಾಂಕ್ ನಲ್ಲಿ ಹಣ ಇಟ್ಟವರು ಅಥವಾ ನಗದು ವರ್ಗಾವಣೆ ಮಾಡುವವರು ಇನ್ಮುಂದೆ ಎಚ್ಚರದಿಂದಿರಬೇಕು. ಈ ತಪ್ಪು ಮಾಡಿದರೆ ನಿಮ್ಮ ಮನೆಗೆ ನೋಟಿಸ್ ಕೂಡ ಬರುತ್ತೆ, ಹಾಗೆ ದಂಡ ಕೂಡ ಬೀಳಬಹುದು. ಬ್ಯಾಂಕ್ ನಲ್ಲಿ ಹಣ ಇಟ್ಟವರು ಯಾವ ತಪ್ಪುಗಳನ್ನ ಮಾಡಬಾರದು ಅದು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. 5 ಲಕ್ಷ ರೂಪಾಯಿ ಪರಿಹಾರ ಹಣದ ಬಗ್ಗೆನೂ ಕೂಡ ಕರ್ನಾಟಕ ಸರ್ಕಾರದಿಂದ ಮಹತ್ವದ ತೀರ್ಮಾನ ಈಗ ಸದ್ಯಕ್ಕೆ ಬಂದಿರೋ ದೊಡ್ಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ವೀಕ್ಷಕರೇ. ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ. ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು, ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಒಂದು ಸೂಪರ್ ಸಿಹಿ ಸುದ್ದಿ ಬಂದಿದೆ. ಹಾಗೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ವೀಕ್ಷಕರೇ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಗೃಹಲಕ್ಷ್ಮಿ ನಿಮಗೆ ಎಷ್ಟು ಅಕೌಂಟ್ಗೆ ಹಣ ಬಂದಿದೆ, ಇಲ್ಲಿವರೆಗೂ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬಂತ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡಲೇಬೇಕು. ಎದಕ್ಕಂದ್ರೆ ಇದೇ ಶಿವರಾತ್ರಿ ದಿನದಂದೇ ನಿಮಗೆ ಹಣ ಬರಲಿದೆ. ಮತ್ತೆ 2 ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಶೀಘ್ರದಲ್ಲೇ ನಿಮಗೆ 2 ತಿಂಗಳ 4,000 ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆಯನ್ನ ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣವನ್ನ ಬಿಡುಗಡೆ ಮಾಡಿದ್ದು, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹಣ ಬಿಡುಗಡೆಗೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ವೀಕ್ಷಕರೇ ಇನ್ ಮುಂದೆ ನಿಮಗೆ ಮತ್ತೆ 4,000 ರೂಪಾಯಿ ಹಣ ಬರುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಹಣ ಇಲ್ಲಿವರೆಗೂ 24 ಕಂತು ಬಿಡುಗಡೆ ಮಾಡಿದ್ರು, ಅಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಬಿಡುಗಡೆ ಮಾಡಿದ್ರು. ಈಗ 26 ಕಂತು ಬಿಡುಗಡೆ ಆಗಿದೆ. ಅಂದ್ರೆ ಒಟ್ಟು ಮತ್ತೆ 4,000 ರೂಪಾಯಿ ಬಿಡುಗಡೆ ಆಗಿದೆ. ಅಂದ್ರೆ ಇಲ್ಲಿವರೆಗೂ 52,000 ರೂಪಾಯಿ ಹಣವನ್ನ ಕೊಡ್ತಾ ಇದ್ದೀವಿ ಅಂತ ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಅಂದ್ರೆ ಇದರ ಅರ್ಥ ನಿಮಗೆ ಇನ್ಮುಂದೆ 4,000 ರೂಪಾಯಿ 2 ಕಂತು ಹಣ ಬರುತ್ತೆ. ಅಂದ್ರೆ ಇದೇ ಒಂದು ಶಿವರಾತ್ರಿ ಹಬ್ಬ 15ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಅಕೌಂಟ್ಗೆ 4,000 ರೂಪಾಯಿ 2 ತಿಂಗಳದ್ದು ಹಣ ಜಮೆ ಆಗುತ್ತೆ. ಇದು ಯಾವ ತಿಂಗಳದ್ದು ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ವೀಕ್ಷಕರೇ. ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಸ್ಕಿಪ್ ಆಗಿತ್ತು, ಬೈ ಮಿಸ್ಟೇಕ್ ಆಗಿ ಅದು ಜಮೆ ಆಗಿರಲಿಲ್ಲ. ಈಗ ಅದನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ. ಅದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ಈಗ ಜಮೆ ಆಗಲು ಪ್ರಾರಂಭ ಕೂಡ ಆಗ್ತಾ ಇದೆ. ಗ್ಯಾರಂಟಿಯಾಗಿ ಇದೇ ಒಂದು 15ನೇ ತಾರೀಕು ಶಿವರಾತ್ರಿ ಒಳಗಡೆ ನಿಮಗೆ ಅಕೌಂಟ್ಗೆ ಹಣ ಬರುತ್ತೆ. ಒಂದು ವೇಳೆ ನಿಮ್ಮ ಅಕೌಂಟ್ಗೆ ಈಗಾಗಲೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 4,000 ರೂಪಾಯಿ ಜಮೆ ಆಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡ್ತಾ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಈಗ ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ 6,000 ರೂಪಾಯಿ ಹಣ ಜಮೆ ಬಗ್ಗೆ. ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇದು ಕೂಡ ಈಗ ಬಾಕಿ ಉಳಿದಿದೆ. ಅಂದ್ರೆ 27, 28, 29 ಈ 3 ಕಂತಿನ 6,000 ರೂಪಾಯಿ ಹಣವೂ ಕೂಡ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗಲಿದೆ ಎಂಬುವ ಒಂದು ಮಾಹಿತಿ ಕೂಡ ಬಂದಿರುವಂತದ್ದು ವೀಕ್ಷಕರೇ. ಆದ್ರೆ 1 ತಿಂಗಳ ಡಿಲೇ ಕೂಡ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಈಗ ವೀಕ್ಷಕರೇ, ಯಾರಿಗೆ ಹಣ ಬರೋದಿಲ್ಲ ಅಂದ್ರೆ GST ರಿಟರ್ನ್ಸ್ ಹಾಗೂ ಆದಾಯ ತೆರಿಗೆ ಕಟ್ಟುತ್ತಿದ್ದಾರೆ ಎಂದು ಸುಮಾರು 52,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತಿಲ್ಲ. ಈ ಪೈಕಿ ಸುಮಾರು 20,000 ಫಲಾನುಭವಿಗಳ ಸಮಸ್ಯೆಯನ್ನ ಇತ್ಯರ್ಥ ಪಡಿಸಲಾಗಿದ್ದು, ಇನ್ನು ಉಳಿದವರ ಸಮಸ್ಯೆಯನ್ನ ಸರಿ ಮಾಡಲು ಪ್ರಯತ್ನ ಮಾಡುತ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಅದೇ ತರ ಈಗಾಗಲೇ ಯಾರಾದ್ರೂ ಒಂದು ಯೋಜನೆಗೆ ಅರ್ಜಿ ಹಾಕಲು ಪ್ಲಾನಿಂಗ್ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ಹಾಗೂ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಅಂದ್ರೆ ಅವರು ಈಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದ್ರ ಮೂಲಕ ಇನ್ ಮುಂದೆ ಅವರು ಮತ್ತೆ ಹಣವನ್ನ ಪಡೆದುಕೊಳ್ಳಬಹುದು ಅಂತಾನೂ ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಯಾರಾದ್ರೂ ಯೋಜನೆ ಬಗ್ಗೆ ಇನ್ನೂ ಕೂಡ ಒಂದು ಅರ್ಜಿ ಹಾಕಿಲ್ಲ ಅಂದ್ರೆ ಬೇಗನೆ ಅರ್ಜಿ ಹಾಕಿ, ಮತ್ತೆ ನಿಮ್ಮ ಅಕೌಂಟ್ಗೂ ಕೂಡ 2,000 ರೂಪಾಯಿ ಬರೋದಕ್ಕೆ ಶುರು ಆಗುತ್ತೆ ಅಂತಾನೆ ಇಲ್ಲಿ ಹೇಳ್ಬಹುದು. ಇನ್ನೊಂದು ಕಡೆಗೆ BPL ಕಾರ್ಡ್ ಇದ್ದವರಿಗೂ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಹೌದು ವೀಕ್ಷಕರೇ, ರೇಷನ್ ಕಾರ್ಡ್ ದಾರರಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ಮೇಲೆ ಎಲ್ಲಾ ಕೂಡ ಆನ್ಲೈನ್ ನಲ್ಲೇ ಲಭ್ಯವಾಗಲಿದೆ.
ಅಂದ್ರೆ ದೇಶಾದ್ಯಂತ ಇರುವ ಎಲ್ಲಾ ಪಡಿತರ ಚೀಟಿಗಳನ್ನ 100% ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಸಚಿವೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ನೀಡುವ ವಿತರಣಾ ವ್ಯವಸ್ಥೆಯಲ್ಲೂ ಕೂಡ ಆಧುನಿಕ ತಂತ್ರಜ್ಞಾನ ಬಳಸುವುದೇ ಇದರ ಮುಖ್ಯವಾದ ಗುರಿ ಅಂತ ಹೇಳ್ಬಹುದು. ಇನ್ನೊಂದು ಕಡೆಗೆ ಪ್ರಧಾನಮಂತ್ರಿಯವರ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಏನಿದೆ ನೋಡಿ, ಇದು ವಿಶ್ವದ ಅತಿ ದೊಡ್ಡ ಆಹಾರ ಭದ್ರತಾ ಕಾರ್ಯಕ್ರಮ ಅಂತಾನೆ ಹೇಳ್ಬಹುದು. 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡಲಾಗ್ತಾ ಇದೆ ಅಂತಾನೂ ಕೂಡ ಹೇಳಲಾಗಿದ್ದು, ಈ ಯೋಜನೆ ಕೂಡ ಈಗ ವಿಸ್ತರಣೆ ಆಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಅಂದ್ರೆ ಈ ವರ್ಷವೂ ಕೂಡ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿ ಬದಲಾಗಿ ಈಗ ಇಂದಿರಾ ಕಿಟ್ಟು, ಆದ್ರೆ ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ 5 ಕೆಜಿ ಅಕ್ಕಿ ಕಂಟಿನ್ಯೂ ಆಗಿ ಸಿಗಲಿದೆ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ ಇನ್ ಮುಂದೆ ಇಂದಿರಾ ಕಿಟ್ ಅಂತಾನೂ ಕೂಡ ಹೇಳಲಾಗಿದೆ. ಅಂದ್ರೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಇದನ್ನು ಕೂಡ ಇನ್ ಮುಂದೆ ವಿತರಣೆ ಮಾಡಲಾಗುತ್ತೆ ಅಕ್ಕಿ ಜೊತೆಗೆ ಪಡಿತರ ಚೀಟಿದಾರರಿಗೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಇದನ್ನ ಒಟ್ಟು 3 ಭಾಗದಲ್ಲಿ ವಿಂಗಡಿಸಲಾಗಿದೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅಂತ ಕುಟುಂಬಕ್ಕೆ ತಲಾ ಅರ್ಧ ಕೆಜಿ ಅಂತೆ ಒಟ್ಟು 2.5 ಕೆಜಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಅರ್ಧ ಕೆಜಿ ತೊಗರಿ ಬೇಳೆಯನ್ನ ವಿತರಣೆ ಮಾಡ್ತಾರೆ, ಅರ್ಧ ಕೆಜಿ ಉಪ್ಪು, ಅರ್ಧ ಕೆಜಿ ಸಕ್ಕರೆ, ಅರ್ಧ ಲೀಟರ್ ಅಡುಗೆ ಎಣ್ಣೆ, ಹೆಸರು ಕಾಳು ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನೇ ವಿತರಣೆ ಮಾಡಲಾಗುತ್ತೆ. ಅರ್ಧ ಕೆಜಿ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. 2.5 ಕೆಜಿ ಕಿಟ್ ಅನ್ನ ಕೊಡಲಾಗುತ್ತೆ. ನಿಮ್ಮ ಕುಟುಂಬದಲ್ಲಿ 3 ಅಥವಾ 4 ಜನರಿದ್ದರೆ ಅಂತಹ ಕುಟುಂಬಕ್ಕೆ ತಲಾ ಒಬ್ಬರಿಗೆ 1 ಕೆಜಿ ಅಂತೆ ಒಟ್ಟು 5 ಕೆಜಿಯ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚು ಜನರಿದ್ದರೆ ಅಂತಹ ಕುಟುಂಬಕ್ಕೆ 7.5 ಕೆಜಿಯ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. 7.5 ಕೆಜಿ ಅಂದ್ರೆ ಇದರಲ್ಲಿ 1.5 ಲೀಟರ್ ಅಡುಗೆ ಎಣ್ಣೆ ಇರುತ್ತೆ, 1.5 ಕೆಜಿ ಸಕ್ಕರೆ ಇರುತ್ತೆ, 1.5 ಕೆಜಿ ಉಪ್ಪು ಇರುತ್ತೆ, 1.5 ಕೆಜಿ ತೊಗರಿ ಬೇಳೆ ಇರುತ್ತೆ. ವೀಕ್ಷಕರೇ, ಇನ್ನು 1.5 ಕೆಜಿ ಹೆಸರು ಕಾಳು ವಿತರಣೆ ಮಾಡಬೇಕಿತ್ತು ಇಂದಿರಾ ಕಿಟ್ ನಲ್ಲಿ, ಆದ್ರೆ ಹೆಸರು ಕಾಳಿನ ಬದಲಾಗಿ 750 ಗ್ರಾಂ ತೊಗರಿ ಬೇಳೆಯನ್ನ ಹೆಚ್ಚುವರಿಯಾಗಿ ಹೆಸರು ಕಾಳಿನ ಬದಲಾಗಿ ವಿತರಣೆಯನ್ನ ಮಾಡಲಾಗುತ್ತೆ. ಈ ಮೂಲಕ 7.5 ಕೆಜಿ ಇಂದಿರಾ ಕಿಟ್ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಆದ್ರೆ ಹೆಸರು ಕಾಳಿನ ಬದಲಾಗಿ ಅದೇ ಒಂದು ಲೆಕ್ಕದಲ್ಲಿ ತೊಗರಿ ಬೇಳೆಯನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳ್ಬಹುದು. 1.5 ಕೆಜಿ ಹೆಸರು ಕಾಳು ಸಿಗೋ ಜಾಗದಲ್ಲಿ 750 ಗ್ರಾಂ ತೊಗರಿ ಬೇಳೆಯನ್ನ ವಿತರಣೆ ಮಾಡ್ತಾರೆ. ಎದಕ್ಕಂದ್ರೆ ಹೆಸರು ಕಾಳು ತೊಗರಿ ಬೇಳೆಗೆ ರೇಟ್ ಕಂಪೇರ್ ಮಾಡಿದ್ರೆ ಅದು ಸರಾಸರಿ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ದರ ಮತ್ತೆ ಇಳಿಕೆ ಆಗಲು ಪ್ರಾರಂಭವಾಗಿದೆಯಾ? ಹೌದು, 10 ಗ್ರಾಂ ಮೇಲೆ ಮತ್ತೆ 5,020 ರೂಪಾಯಿ ಬಂಗಾರ ಮತ್ತೆ ಇಳಿಕೆ ಆಗಿದೆ. ವೀಕ್ಷಕರೇ, ಕಳೆದ ಒಂದು ವಾರದಿಂದ ಬಂಗಾರ ಏರಿಕೆ ಇಳಿಕೆ ಪ್ರಾರಂಭವಾಗಿದೆ. ಈಗ ಮದುವೆ ಸಮಾರಂಭ ಕೂಡ ಶುರುವಾಗ್ತಾ ಇದೆ. ತಾಳಿ ಸರ ಮಾಡಿಸ್ಬೇಕು, ನೆಕ್ಲೆಸ್ ಮಾಡಿಸ್ಬೇಕು, ಉಂಗ್ರ ಮಾಡಿಸ್ಬೇಕು ಅಂತ ತುಂಬಾ ಜನ ಕಾದು ಕುಳಿತಿದ್ದಾರೆ. ಅವರಿಗೆ ಈಗ ಸದ್ಯಕ್ಕೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ 5,020 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ 1,59,440 ರೂಪಾಯಿ ಇತ್ತು ನಿನ್ನೆ ಬಂಗಾರ. ಆದ್ರೆ ಇವತ್ತು 5,020 ರೂಪಾಯಿ 10 ಗ್ರಾಂ ಮೇಲೆ ಕಡಿಮೆ ಆಗೋದ್ರ ಮೂಲಕ 1,54,420 ರೂಪಾಯಿ ಆಗಿದೆ. ಇನ್ನೊಂದು ಕಡೆಗೆ 22 ಕ್ಯಾರೆಟ್ ಚಿನ್ನವು ಕೂಡ 916 4,600 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ 1,46,150 ರೂಪಾಯಿ ಇದ್ದದ್ದು 1,41,550 ರೂಪಾಯಿ ಆಗಿರುವಂತದ್ದು. ವೀಕ್ಷಕರೇ, ಅದೇ ತರ ಬೆಳ್ಳಿ ಕೂಡ ದಿಢೀರನೆ ಪಾತಾಳಕ್ಕೆ ಕುಸಿತ ಕಂಡಿದೆ. ವೀಕ್ಷಕರೇ, 20,000 ರೂಪಾಯಿ ಮತ್ತೆ ಈಗ ಇಳಿಕೆ ಆಗಿರುವಂತದ್ದು. 3,20,000 ರೂಪಾಯಿ ಆಗಿತ್ತು 1 ಕೆಜಿ ಬೆಳ್ಳಿ ದರ. ಈಗ 1 ಕೆಜಿ ಬೆಳ್ಳಿ 20,000 ರೂಪಾಯಿ ಇಳಿಕೆ ಆಗಿ 3 ಲಕ್ಷ ರೂಪಾಯಿ ಅಷ್ಟು ಆಗಿದೆ ಅಂತಾನೆ ಹೇಳ್ಬೋದು. ಈಗ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡಲು ಇದು ಸರಿ ಸಮಯವಾ? ಎಸ್ ಆರ್ ನೋ ಅಂತ ನೀವು ಕೂಡ ಬೇಗನೆ ಕಮೆಂಟ್ ಮಾಡಿ. ವೀಕ್ಷಕರೇ, ನಮ್ಮ ಪ್ರಕಾರ ನೀವು ಕೇಳೋದಾದ್ರೆ ಮುಂದಿನ 5 ವರ್ಷದಲ್ಲಿ ಬಂಗಾರ 2 ಲಕ್ಷ ರೂಪಾಯಿ ಆರಾಮವಾಗಿ ಗಡಿದಾಟುತ್ತೆ ಅಂತ ತಜ್ಞರು ಹೇಳಿದ್ದಾರೆ. ಬೆಳ್ಳಿ ಕೂಡ ಈಗ ಇಂಡಸ್ಟ್ರಿಗಳಲ್ಲಿ ಬಳಸೋದ್ರಿಂದ ಇದಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಇದು ಕೂಡ ಬೆಲೆ ಏರಿಕೆ ಆಗಬಹುದು ಅಂತ ಹೇಳಬಹುದು. ವೀಕ್ಷಕರೇ, ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಮತ್ತೆ ಸಾರಿಗೆ ನೌಕರರು ಬೆಂಗಳೂರು ಚಲೋ ಅಂತ ಮತ್ತೆ ಮುಷ್ಕರ ಮಾಡಲು ಮುಂದಾಗಿದ್ದಾರೆ. ವೀಕ್ಷಕರೇ, ಹೌದು, ಫೆಬ್ರವರಿ 19ನೇ ತಾರೀಕಿಗೆ ಮತ್ತೆ ಈಗ ಕೆಎಸ್ಆರ್ಟಿಸಿ ನೌಕರರಾಗಿರ್ಬೋದು 4 ನಿಗಮಗಳಿಂದ ಮುಷ್ಕರಕ್ಕೆ ಕರೆ ಕೊಡಲಿದ್ದಾರೆ. ಕಾರ್ಮಿಕ ಮುಖಂಡರು ಅನಂತ್ ಸುಬ್ರಾ ಅವರು ನಿಧನದಿಂದ ತಾತ್ಕಾಲಿಕವಾಗಿದ್ದ ಮುಂದೂಡಿಕೆ ಆಗಿದ್ದ ಸಾರಿಗೆ ನೌಕರರ ಮುಷ್ಕರ ಈಗ ಮತ್ತೆ ನಿಗದಿಯಾಗಿದೆ. ಜನವರಿ 29ರಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಇದೀಗ ಮತ್ತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇದೇ ಒಂದು ಫೆಬ್ರವರಿ 19ನೇ ತಾರೀಕಿನಂದು ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೂ ಪ್ರತಿಭಟನೆಯನ್ನ ಯೋಜಿಸಲಾಗಿದೆ. ಕರ್ನಾಟಕದ 4 ರಸ್ತೆ ಸಾರಿಗೆ ನಿಗಮಗಳ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಮತ್ತು ಕೆಕೆಆರ್ಟಿಸಿ ನೌಕರರು ಸರ್ಕಾರದ ವಿರುದ್ಧ ಮತ್ತೆ ಧ್ವನಿ ಎತ್ತಿದ್ದು ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಮತ್ತೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಇನ್ನು ಇದೇ ತಿಂಗಳಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾರೆ. ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಜೊತೆಗೆ ಸಾರಿಗೆ ಬಂದ್ ಮಾಡೋ ಬಗ್ಗೆನೂ ಕೂಡ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ವೀಕ್ಷಕರೇ, ಸಾರಿಗೆ ನೌಕರರು ಈಗ 19ನೇ ತಾರೀಕಿನಿಂದ
ಬೆಂಗಳೂರು ಚಲೋ ಅಂತ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ನೀವು ಕೂಡ ಬೇರೆ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಹುದು ವೀಕ್ಷಕರೇ. ಬನ್ನೀಗ ಅದೇ ತರ ನೀವು ಕೂಡ ಬ್ಯಾಂಕ್ ನಲ್ಲಿ ಹಣ ಇಟ್ಟು 20,000 ರೂಪಾಯಿ ಮೇಲೆ ವಿಡ್ರಾ ಮಾಡ್ತಾ ಇದ್ರೆ ಅಥವಾ ನೀವೇನಾದ್ರೂ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಬ್ಯಾಂಕ್ ನಲ್ಲಿ ಮಾಡ್ತಾ ಇದ್ರೆ ನಿಮಗೂ ಕೂಡ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರಬಹುದು ವೀಕ್ಷಕರೇ. ಹೌದು, 10 ವಹಿವಾಟುಗಳ ಮೇಲೆ IT ಇಲಾಖೆಯವರು ನೋಟಿಸ್ ನೀಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಯಾವೆಲ್ಲ ತಪ್ಪಿಗೆ IT ಇಲಾಖೆಯಿಂದ ನೋಟಿಸ್ ಬರಬಹುದು? ಬ್ಯಾಂಕ್ ನಲ್ಲಿ ದೊಡ್ಡ ಮೊತ್ತದ ನಗದು ಠೇವಣಿ ಅಂದ್ರೆ ಒಂದು ಹಣಕಾಸು ವರ್ಷದಲ್ಲಿ 10 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ನಗದನ್ನ ಜಮೆ ಮಾಡಿದರೆ ಬ್ಯಾಂಕ್ ಅದನ್ನ ಆದಾಯ ತೆರಿಗೆ ಇಲಾಖೆಗೆ ವರದಿ ಮಾಡುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಹೆಚ್ಚಿನ ಮೊತ್ತದ ಕ್ರೆಡಿಟ್ ಕಾರ್ಡ್ ಪಾವತಿ, ಒಂದು ವರ್ಷದಲ್ಲಿ ಕ್ರೆಡಿಟ್ ಕಾರ್ಡ್ ಮೇಲೆ ತಿಂಗಳಿಗೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚು ನಗದು ಪಾವತಿ ಮಾಡಿದರೆ ಅಥವಾ ವರ್ಷದಲ್ಲಿ 10 ಲಕ್ಷ ರೂಪಾಯಿಗಿಂತ ಹೆಚ್ಚು ಪಾವತಿಸಿದರೆ ಕೂಡ ನೋಟಿಸ್ ಬರಬಹುದು. 30 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಆಸ್ತಿ ವ್ಯವಹಾರ ಮಾಡಿದಾಗಲೂ ಕೂಡ ಅದಕ್ಕೆ ನೀವು ಆದಾಯ ಮೂಲವನ್ನು ತೋರಿಸಬೇಕು ಅಂತಾನೂ ಕೂಡ ಹೇಳಲಾಗಿದೆ. ಬಳಕೆ ಇಲ್ಲದೆ ಖಾತೆಗಳಲ್ಲಿ ಹಠಾತ್ ವಹಿವಾಟು ಅಂದ್ರೆ ಒಂದು ವರ್ಷದಿಂದ ಆ ಒಂದು ಖಾತೆ ಬಳಕೆ ಮಾಡಿರಲ್ಲ, ದಿಢೀರನೆ ಅದರಲ್ಲಿ 10 ಲಕ್ಷ 12 ಲಕ್ಷ ಹಣವನ್ನು ಹಾಕಿದ್ರೆ ಅವಾಗಲೂ ಕೂಡ ಇದಕ್ಕೆ ಎನ್ಕ್ವೈರಿ ಬರಬಹುದು ಅಂತ ಹೇಳಲಾಗಿದೆ. ವಿದೇಶಗಳಲ್ಲಿ ಹೆಚ್ಚು ಹಣ ಖರ್ಚು ಮಾಡೋದು, ಬ್ಯಾಂಕ್ ಬಡ್ಡಿ ಮತ್ತು ITR ನಲ್ಲಿ ವ್ಯತ್ಯಾಸವಿದ್ರೆ ಅವಾಗಲೂ ಕೂಡ ಈ ಒಂದು ತನಿಖೆಯನ್ನ ಮಾಡ್ತಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಮುಖ್ಯವಾಗಿ ಯಾರಿಗಾದ್ರೂ ನೀವು ಇನ್ ಮುಂದೆ 20,000 ರೂಪಾಯಿ ಮೇಲೆ ನಗದು ರೂಪದಲ್ಲಿ ಸಾಲವನ್ನ ಕೊಟ್ಟಿದ್ದೆ ಆದಲ್ಲಿ ಅದಕ್ಕೆ 20,000 ರೂಪಾಯಿ ಹೆಚ್ಚುವರಿ ದಂಡ ಕೂಡ ಬೀಳುತ್ತೆ ಅಂತ ಹೇಳ್ಬಹುದು. ಅಂದ್ರೆ ನೀವು ಇನ್ ಮುಂದೆ ಏನೇ ಒಂದು ಸಾಲ ಕೊಡ್ತೀರಾ ಅಂದ್ರೆ ಅಥವಾ ನಿಮ್ದು ರಿಜಿಸ್ಟರ್ಡ್ ಫೈನಾನ್ಸ್ ಇದ್ರೆ ನೀವು ಸಾಲ ಕೊಡುವಾಗ ಕಡ್ಡಾಯವಾಗಿ UPI ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕವೇ ಟ್ರಾನ್ಸ್ಫರ್ ಮಾಡಬೇಕು. ನಗದು ಅಂದ್ರೆ ಹಾರ್ಡ್ ಕ್ಯಾಶ್ ನಲ್ಲಿ ನೀವೇನಾದ್ರೂ 3 ಲಕ್ಷ 4 ಲಕ್ಷ ರೂಪಾಯಿ ಹಣವನ್ನ ಕೊಟ್ರೆ ಅದಕ್ಕೆ 3 ರಿಂದ 4 ಲಕ್ಷ ರೂಪಾಯಿ ನಿಮಗೆ ದಂಡವೇ ಬೀಳುತ್ತೆ ಅಂತ ಹೇಳಲಾಗಿದೆ.